ಸದಾ ಇರ್ಲಿ ಅಂತ ಹೇಳ್ತಾ ಜೋರು ಚಪ್ಪಾಳೆ ಮೂಲಕ ಅಭಿನವ ಕೆಂಪೇಗೌಡ ವಾಹಿನಿಯ ಲೋಕಾರ್ಪಣೆ ಆಗ್ತಿರ್ತಕ್ಕಂಥ ಇಂದಿನ ಕೆಂಪೇಗೌಡರ ವೈಭವದ ಒಂದು ಔತಣವನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಸವಿಯೋರಿದ್ದೀವಿ. ಅಭಿನವ ಕೆಂಪೇಗೌಡ ನೈಜ ಸುದ್ದಿಗಳು ಮತ್ತೆ ಇತಿಹಾಸ, ಕೆಂಪೇಗೌಡರ ನಡೆದು ಬಂದಂತ ದಾರಿ, ಅವರು ಮಾಡಿದಂತ ಕೈಂಕರ್ಯಗಳನ್ನ ಪ್ರಸ್ತುತ ಕುಲಕ್ಕೆ ಇರ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡರ ಅದ್ಭುತವಾದಂತಹ ವೈಭವ ದೃಶ್ಯ ತಮ್ಮ ಮುಂದೆ ಬರ್ತದೆ. ಅಭಿನವ ಕೆಂಪೇಗೌಡ ವಾಹಿನಿಯ ಮೂಲಕ ಇದುವರೆಗೂ ನಮ್ಮನ್ನು ಸಮನ್ವಯ ಮಾಡೋದು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಸ್. ನಮ್ಮ ರಂಗಸ್ವಾಮಿ ಫೋನ್ ಮಾಡಿದಾಗ ನಾನು ಯಾವುದೋ ಶೂಟಿಂಗಿಗೆ ಫೋನ್ ಮಾಡಿದ್ದಾರೆ ಅಂದ್ಕೊಂಡು ಈ ಸಮಾರಂಭಕ್ಕೆ ಬಂದೆ. ಭಾಳ ಅಚ್ಚುಕಟ್ಟಾಗಿ ಸಮಾರಂಭ ಇದೆ. ನಾವು ಶೂಟಿಂಗ್ ಹೋದ ತಕ್ಷಣ ನಮಗೆ ಮೇಕಪ್ ಹಾಕ್ತಾರೆ, ತಿಂಡಿ ಕೊಡ್ತಾರೆ, ಕಾಸ್ಟ್ಯೂಮ್ ಹಾಕ್ತಾರೆ, ಡೈಲಾಗ್ಸ್ ಕೊಡ್ತಾರೆ. ಸೂಪರ್ ಸ್ಟಾರ್ ಕೃಷ್ಣಪ್ಪ ಅವರು ನನಗೆ ಗೊತ್ತಿಲ್ಲ. ಕೃಷ್ಣಪ್ಪ ಅವರು ಕೆಂಪೇಗೌಡನ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಬರೀ ಒಂದು ಹಾಡು ಮಾಡಿ ನಮ್ಮ ಕುತೂಹಲವನ್ನು ತಣಿಸೋದಲ್ಲ, ಅವರು ಪೂರ್ಣ ಪ್ರಮಾಣದ ಸಿನಿಮಾ ಮಾಡಬೇಕು. ಕೆಂಪೇಗೌಡ ಸಿನಿಮಾ ಮಾಡಬೇಕು. ಅವರು ಅನ್ನದಾತರು, ಕೊಡುಗೈ ದಾನಿ. ಈಗ ತಾನೇ ಶರ್ಮಾಜಿಯವರು ಹೇಳಿದಾಗೆ ಎಷ್ಟೊಂದು ಉಪಕಾರವನ್ನು ಮಾಡಿದ್ದಾರೆ ಅವರು. ಅಂಥವರು ಕನ್ನಡ ಚಿತ್ರರಂಗಕ್ಕೆ ಬಂದು ಈ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ನಮ್ಮೆಷ್ಟೊಂದು ಕಲಾವಿದರಿಗೆ, ಕಾರ್ಮಿಕರಿಗೆ, ತಂತ್ರಜ್ಞರಿಗೆ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ನಾವೆಲ್ಲ ಆಭಾರಿಯಾಗಿದ್ದೇವೆ. ಬರೀ ಒಂದು ಹಾಡನ್ನೇ ಇಷ್ಟು ವಿಜೃಂಭಣೆಯಿಂದ ಮಾಡಿದವರು ಇನ್ನು ಸಿನಿಮಾ ಮಾಡಿದ್ರೆ ಹೇಗೆ ಮಾಡಬಹುದು? ಅವರು ಮಾಡಲಿ, ಸಿನಿಮಾ ಮಾಡಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕ ಸಿಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಇತಿಹಾಸ ಯಾವಾಗಲೂ ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸ್ತಾ ಹೋಗುತ್ತೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಐತಿಹಾಸಿಕ ಪ್ರಜ್ಞೆ ಇರೋದಿಲ್ಲ. ಯಾರೋ ಮಾಡಿದ್ದಾರೆ, ಯಾರೋ ಇದ್ರಂತೆ, ಏನೋ ಆಯ್ತಂತೆ, ಅಂತೆ ಅನ್ನುವಂತಹ ಪದಗಳನ್ನು ಬಳಸ್ಕೋತಾ ನಿಧಾನವಾಗಿ ನಾವಿದ್ದದ್ದೇ ಸತ್ಯ ಅಂತ ಅನ್ಕೋತಾ ಇರ್ತಾರೆ. ಆದರೆ ನೀವು ಇರಬೇಕಾದರೆ ಎಂತಹ ಸತ್ಯದ ಹಾದಿಯಲ್ಲಿ ಇಡೀ ಇತಿಹಾಸ ನಡ್ಕೊಂಡು ಬಂದಿದೆ ಅನ್ನುವಂತಹ ಸತ್ಯವನ್ನು ಹೇಳಬೇಕಾದ್ದು ಬಹಳ ಮುಖ್ಯ ಆಗ್ತದೆ. ಆ ರೀತಿ ನಿನ್ನೆಗಳನ್ನು ನೆನಪಿಸಿಕೊಳ್ತಾ ನಾಳೆಗಳನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ಇವತ್ತು ಏನು ಈ ಕೆಂಪೇಗೌಡ, ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಪ್ರಾರಂಭ ಆಗ್ತಾ ಇದೆ. ಸುಮಾರು ಒಂದು 5-10 ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು. 6-7 ತಿಂಗಳಿಂದ ಬೆಟ್ಟ ತೋರಿಸ್ತಿದ್ದಾರೆ. ನಾನು 10 ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಭೈರವೈಕ್ಯರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಮ್ಮೆ ನನ್ನನ್ನು ಕರೆಸಿ ಐತಿಹಾಸಿಕವಾದಂತಹ ಕೆಲವು ಚಿತ್ರಗಳನ್ನು ನೀನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಯಾಕೆಂದರೆ ನನ್ನ ಸಂಕ್ರಾಂತಿ ಅಂತ ಅನ್ನುವ ಧಾರಾವಾಹಿಯನ್ನು ಅವರು ಬಹಳ ಮೆಚ್ಕೊಂಡಿದ್ದರು. ಮಧ್ಯಾಹ್ನದ ಹೊತ್ತು ಬರ್ತಾಯಿತ್ತು. ಅದನ್ನು ನೋಡೋದಕ್ಕೇನೆ ಪಾಪ ಅವರು ಸಮಯವನ್ನು ಹೇಗೋ ಹೊಂದಿಸ್ಕೋತಾ ಇದ್ರು. ಅಂದಿನ ಅವರ ಮಾತು ಯಾಕೆ ಸತ್ಯ ಅಂತ ಹೇಳೋದಾದರೆ, ಒಂದು ಸಮುದಾಯ ತನ್ನ ಹಿರಿಯತನವನ್ನು, ತನ್ನ ಗೆರಿಮೆಯನ್ನು, ತನ್ನ ಅಹಮ್ಮನ್ನು ಹೇಳ್ಕೊಳ್ಳದೇ ಇದ್ದರೆ ಹುಡುಗರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಗೊತ್ತಾಗೋದಿಲ್ಲ. ಯಾರಿಗೆ ಕೆಂಪೇಗೌಡ ಅಂದ್ರೆ ಅದೇ ಸರ್ಕಲ್ ಇನ್ಸ್ಪೆಕ್ಟರ್ ಕೆಂಪೇಗೌಡನ ಅಂತಾರೆ. ಅವರಿಗೆ ಗೊತ್ತಾಗಬೇಕಾದದ್ದು ಏನು? ಐತಿಹ್ಯ ಅಲ್ಲ, ಇತಿಹಾಸ ಗೊತ್ತಾಗಬೇಕು. ಆ ರೀತಿಯ ಗೊತ್ತು ಮಾಡುವ ಕೆಲಸವೊಂದನ್ನು ಇವತ್ತು ಅಭಿನವ ಕೆಂಪೇಗೌಡ ಚಾನಲ್ ಪ್ರಾರಂಭ ಮಾಡಿದೆ. ಅದು ಈಗಾಗಲೇ 7 ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜ, ಇದಕ್ಕೆ ಬೇಕಾದಂತಹ ದೃಶ್ಯ ಸಾಕ್ಷರತೆಗಳು ಬೇಕಾಗ್ತದೆ ಅಂತ. ಯಾಕೆಂದರೆ ಚಾನಲ್ ಪ್ರಾರಂಭ ಮಾಡೋದು ಮುಖ್ಯ ಅಲ್ಲ, ನಿಧಾನವಾಗಿ ಯೂಟ್ಯೂಬ್ ಚಾನಲ್ ತನ್ನದಾಗಿಸ್ಕೊಳ್ತಾ ಹೋಗಬೇಕು. ಇವತ್ತು ಟಿ ವಿ ಚಾನೆಲ್ಗಳಿಗಿಂತ ಯೂಟ್ಯೂಬ್ ಚಾನೆಲ್ಗಳಿಗೆ ಹೆಚ್ಚು ಬೇಡಿಕೆ ಇದೆ. ಹಾಗಾದರೆ ಆ ರೀತಿಯ ಒಂದು ದೊಡ್ಡ ಪರಿಸರವನ್ನು ನಿರ್ಮಾಣ ಮಾಡಬೇಕಾದರೆ ಚಾನಲ್ ನಿಜವಾಗಿಯೂ 10 ರೀತಿಯಲ್ಲಿ ಯೋಚನೆ ಮಾಡಬೇಕು ಮತ್ತು ಇತಿಹಾಸದ ಜೊತೆಗೆ ಹೆಜ್ಜೆ ಹಾಕ್ತಾ ಮುಂದಿನ ಭವಿಷ್ಯವನ್ನು ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಖಂಡಿತ ಅದು ಎಚ್ ಎಂ ಕೃಷ್ಣಮೂರ್ತಿಯವರು, ಡಾಕ್ಟರ್ ಕೃಷ್ಣಮೂರ್ತಿಯವರು ಏನು ಹೇಳ್ತಾ ಇದ್ದಾರೆ,